ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಂಡವಟ್ಟಿ ಗೊಪ್ಪನಹಳ್ಳಿಯಲ್ಲಿ 8ನೇ ತರಗತಿ ಓದುತ್ತಿದ್ದೇನೆ. ವಿಷಯ ವಿಜ್ಞಾನದಲ್ಲಿ ಮೊದಲನೇ ಪಾಠ ಆದಂತಹ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಚಟುವಟಿಕೆ ಪದಬಂಧವನ್ನು ಮಾಡುತ್ತಿದ್ದೇನೆ. ಪಠ್ಯಪುಸ್ತಕದಲ್ಲಿ ಮೊದಲನೇ ಪಾಠದ ಅಭ್ಯಾಸದಲ್ಲಿ 11ನೇ ಪ್ರಶ್ನೆ ಆಗಿರುವಂತಹ ಅದರಲ್ಲಿ ಚಟುವಟಿಕೆಯನ್ನು ನಿರ್ವಹಿಸುತ್ತಿದ್ದೇನೆ. ಈ ಕೆಳಗೆ ನೀಡಿರುವ ಪದಜಾಲದಲ್ಲಿ ಮುಂದಿನ ಸುಳುಹುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಖಾರಿಫ್. ಯಾವ ಕಾಲದಲ್ಲಿ ಬಿತ್ತನೆ ಮಾಡುತ್ತಾರೆ? ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಮಣ್ಣನ್ನು ಹದಗೊಳಿಸುವಿಕೆ ಮೊದಲನೇ ಹಂತ. ಮೊದಲ ಹಂತವೇ ಈ ಜೀವಿ ರೈತನ ಮಿತ್ರ. ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ. ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಯಾವುದು? ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ. ಇದೊಂದು ರಸಗೊಬ್ಬರ. ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ. ರೈಜೋಬಿಯಂ ಎಲ್ಲಿರುತ್ತದೆ? ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು. ಕಾಫಿ ತೋಟಕ್ಕೆ ತುಂಬಾ ಉಪಯುಕ್ತವಾದ ನೀರಾವರಿ ವಿಧಾನ. ಅಪೇಕ್ಷಿತ ಸಸ್ಯಗಳು. ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ. ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ. ಮಣ್ಣಿಗೆ ಎಲ್ಲಾ ಪೋಷಕಾಂಶಗಳು ಮರುಭರ್ತಿ ಮಾಡುವ ಒಂದು ಸರಳ ವಿಧಾನ. ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಸರಳ ಉಪಕರಣ. ನನ್ನ ಹೆಸರು ದ್ರಾಕ್ಷಾ ಇಡವಿ. ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೊಪ್ಪನಹಳ್ಳಿ ಮಳಾದೇವಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಮೊದಲನೇ ಪಾಠದ ಚಟುವಟಿಕೆಯಲ್ಲಿ ಪ್ರಶ್ನೆಯನ್ನು ಕೇಳುತ್ತೇನೆ. ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ. ಕಬ್ಬಿನ ಬೆಳೆ ಉತ್ಪಾದನೆ ಯಾವುದು? ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಆರನೇದು. ಹಾಗಾದರೆ ಏಳನೇದು ಧನ್ಯವಾದಗಳು. ನನ್ನ ಹೆಸರು ಧನಂಜಯ ಕೆವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ರುದ್ರೇಶ್ವರ ಪ್ರೌಢಶಾಲೆ ಪಾಂಡವಟ್ಟಿ ಗೊಪ್ಪನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಳೆಯುವ ಉತ್ಪಾದನೆ ಮತ್ತು ನಿರ್ವಹಣೆಯ ಬಗ್ಗೆ ಚಟುವಟಿಕೆ ಮಾಡುತ್ತಿದ್ದೇನೆ. ಚಟುವಟಿಕೆ 1. ಈ ಕೆಳಗಿನ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದಗಳನ್ನು ಆರಿಸಿ ಖಾಲಿ ಜಾಗ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. 1ನೇ ಕ್ವಶನ್. ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಯುವುದನ್ನು ಡ್ಯಾಶ್ ಎನ್ನುತ್ತಾರೆ. ಬೆಳೆಗಳನ್ನು ಬೆಳೆಯುವ ಮೂಲಕ ಮಣ್ಣನ್ನು ಡ್ಯಾಶ್ ಮೊದಲು ಹಂತಗಳಾಗಿವೆ. ಹನಿಗೊಳಗಾದ ಬೀಜಗಳು ನೀರಾವರಿ ಮೇಲೆ ಡ್ಯಾಶ್ ಬೆಳೆಯುತ್ತಿರುವ ಬೆಳೆಗೆ
ಸಾಕಷ್ಟು ಸೌರಭ್ಯ ಮತ್ತು ಮಣ್ಣಿನಿಂದ ಡ್ಯಾಶ್ ಅಗತ್ಯವಾಗಿ ಬೇಕು. ಧನ್ಯವಾದ. ನಾನು 8ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಂಡಮಟ್ಟಿ ಒಪ್ಪೇನಹಳ್ಳಿ. ನಾನು 1ನೇ ಪಾಠ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅದರಲ್ಲಿ ಚಟುವಟಿಕೆ ಮಾಡುತ್ತಿದ್ದೇನೆ. ಹೊಂದಿಸಿ ಬರೆಯಿರಿ. 2ನೇದು ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ. 1ನೇದು ಖಾರಿಫ್ ಬೆಳೆಗಳು ರಬಿ ಬೆಳೆಗಳು ಗೋಧಿ, ಕಡಲೆ, ಬಟಾಣಿ. ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್. ಸಾವಯವ ಗೊಬ್ಬರ ಪ್ರಾಣಿಗಳ ಸಗಣಿ, ಮೂತ್ರ ಮತ್ತು ಸಸ್ಯ ತ್ಯಾಜ್ಯ. ನನ್ನ ಹೆಸರು ಪ್ರಜ್ವಲ್ BS. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ. 1ನೇ ಪಾಠ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಚಟುವಟಿಕೆ ಮಾಡುತ್ತಿದ್ದೇನೆ. ಪ್ರತಿಯೊಂದಕ್ಕೂ 2 ಉದಾಹರಣೆ ಕೊಡಿ. ಖಾರಿಫ್ ಬೆಳೆಗಳು ರಬಿ ಬೆಳೆಗಳು ಗೋಧಿ, ಕಡಲೆ, ಬಟಾಣಿ. ಈ ಕೆಳಗಿನ ಪ್ರತಿಯೊಂದು ಬಗ್ಗೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ. ಮಣ್ಣನ್ನು ಸಿದ್ಧಗೊಳಿಸುವಿಕೆ. ಮಣ್ಣನ್ನು ಸಿದ್ಧಗೊಳಿಸುವುದು ಮೊದಲನೇ ಹಂತವಾಗಿದೆ. ಬಿತ್ತನೆ. ಮಾಡುವಾಗ ಮೊದಲು ಬೀಜಗಳನ್ನು ಸರಿಯಾಗಿದ್ದಾವೆ ಎಂದು ಚರ್ಚಿಸುವುದು. ಕಳೆ ನಿರ್ವಹಣೆ. ಹೊಲದಲ್ಲಿ ಕಳೆಯನ್ನು ಕೀಳುವುದು. ಒಕ್ಕಣೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳನ್ನು ಬೇರ್ಪಡಿಸುವುದು. ಧನ್ಯವಾದಗಳು. ನನ್ನ ಹೆಸರು ಶ್ವೇತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೇ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ನಡುವಿನ ವ್ಯತ್ಯಾಸ. ರಸಗೊಬ್ಬರವು ಮಾನವ ನಿರ್ಮಿತ ನಿರವಯವ ಲವಣ. ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ. ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ. ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು. ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ. ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ. ಸಾಪೇಕ್ಷಕವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ. ಧನ್ಯವಾದಗಳು. ನನ್ನ ಹೆಸರು ದಿಲೀಪ್ ಅಹಿ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಂಡಮಟ್ಟಿ ಒಪ್ಪೇನಹಳ್ಳಿ. 1ನೇ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ನೀರಾವರಿ ಎಂದರೇನು? ನೀರನ್ನು ಉಳಿತಾಯ ಮಾಡುವ ನೀರಾವರಿ 2 ವಿಧಾನಗಳನ್ನು ವಿವರಿಸಿ. ಉಳಿತಾಯ ಮಾಡುವ ವಿಧಾನ ತುಂತುರು ನೀರಾವರಿ, ಹನಿ ನೀರಾವರಿ. ನೀರಾವರಿ ಎಂದರೆ ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎನ್ನುವರು. ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಚರ್ಚಿಸಿ. ಭತ್ತವನ್ನು ಖಾರಿಫ್ ಋತುವಿನಲ್ಲಿ ಬೆಳೆದರೆ ಭತ್ತಕ್ಕೆ ಚಳಿ ಜಾಸ್ತಿಯಾಗಿ ಅದು ಸಾಯಬಹುದು. ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿ.
ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ, ಫಸಲು ಕಡಿಮೆ ಬರುತ್ತದೆ. ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಅರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ. ಮಣ್ಣನ್ನು ಸಿದ್ಧಗೊಳಿಸುವುದು, ಗೊಬ್ಬರ ನೀಡುವಿಕೆ, ನೀರಾವರಿ, ಕಾರ್ಖಾನೆಗೆ ಕಳಿಸುವುದು. ಧನ್ಯವಾದ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೊಪ್ಪನಹಳ್ಳಿ ಪಾಂಡಮಟ್ಟಿ. ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯ ಬಗ್ಗೆ ನಾನು ಒಂದು ಕಥೆಯನ್ನು ಹೇಳುತ್ತೇನೆ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದನು. ಅವನಿಗೆ 3 ಎಕರೆ ಜಮೀನು ಇತ್ತು. ಅವನು 4 ವರ್ಷಗಳ ಹಿಂದೆ ಒಬ್ಬ ರೈತನಾಗಿದ್ದ. ಆದರೆ ಅವನಿಗೆ ಬಹಳ ದುರಾಸೆ ಇತ್ತು. ಅವನು ಒಂದು ವರ್ಷ ಗೋಧಿ ಬೆಳೆದನು. ಆ ವರ್ಷ ಬೆಳೆ ಚೆನ್ನಾಗಿ ಬಂದಿತು. ಹಾಗೆ ಇನ್ನೊಂದು ವರ್ಷ ಕೂಡ ಗೋಧಿಯನ್ನು ಬೆಳೆದನು. ಆವಾಗ ಬೆಳೆ ಕೂಡ ಚೆನ್ನಾಗಿ ಬಂದು ದುಡ್ಡು ಕೂಡ ಜಾಸ್ತಿ ಆಗಿತ್ತು. ಹಾಗೆ ಅವನು ಒಂದು ಯೋಚನೆ ಮಾಡಿದನು. ಅದು ಏನೆಂದರೆ, ನಾನು ಒಂದು ವರ್ಷಕ್ಕೆ ಒಂದು ಬೆಳೆಯನ್ನು ಬೆಳೆಯುವ ಬದಲು ಒಂದು ಋತುವಿಗೆ ಒಂದು ಬೆಳೆ ಬೆಳೆದರೆ ದುಡ್ಡು ಜಾಸ್ತಿ ಬರುತ್ತದೆಯೇ ಅಂತ ಯೋಚನೆ ಮಾಡುತ್ತಾನೆ. ಮತ್ತೆ ಅದೇ ರೀತಿ ಒಂದು ಋತುವಿಗೆ ಒಂದು ಬೆಳೆಯನ್ನು ಬೆಳೆಯುತ್ತಾನೆ. ಆ ರೀತಿ ಮಾಡಿದಾಗ ಮಣ್ಣಿನ ಫಲವತ್ತತೆ ಕಮ್ಮಿಯಾಗಿ ಫಸಲು ಕೂಡ ಕಮ್ಮಿ ಆಗುತ್ತಾ ಬರುತ್ತದೆ. ಒಂದು ದಿವಸ ಹೊಲದಲ್ಲಿ ನನ್ನ ಫಸಲು ಕಮ್ಮಿ ಆಗಿತ್ತಲ್ಲ ಎನ್ನುತ್ತಾ ಅಳುತ್ತಾ ಕುಳಿತಿದ್ದನು. ಆಗ ಒಬ್ಬ ವ್ಯಕ್ತಿ ರೋಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಆಗ ಅವನನ್ನು ನೋಡಿ, ಅಯ್ಯೋ ಯಾರಿದು ಈ ರೀತಿ ಅಳುತ್ತಿದ್ದಾರಲ್ಲ ಎಂದು ಹೋಗಿ ನೋಡಿದಾಗ ಅವನು ಅಳುವುದನ್ನು ಕಂಡು ಅವನು ಹೇಳುತ್ತಾನೆ, ವ್ಯಕ್ತಿ ಹತ್ತಿರ, ನಾನು ಬೆಳೆಯನ್ನು ಬೆಳೆಯುತ್ತಿದ್ದೆ, ಒಂದು ಋತುವಿಗೆ ಒಂದು ಬೆಳೆಯನ್ನು ಬೆಳೆಯುತ್ತಿದ್ದೆ. ಆದರೆ ಫಸಲು ಕಮ್ಮಿ ಆಗಿತ್ತು. ಹಾಗೆ ನನಗೆ ಈಗ ಊಟಕ್ಕೂ ಸಹ ದುಡ್ಡು ಇಲ್ಲ ಎಂದು ಹೇಳುತ್ತಾ ಅಳುತ್ತಿರುತ್ತಾನೆ. ಆಗ ಅವನು ಹೇಳುತ್ತಾನೆ, ನೀನು ಒಂದು ಋತುವಿಗೆ ಒಂದು ಬೆಳೆಯನ್ನು ಬೆಳೆದರೆ ಮಣ್ಣಿನ ಫಲವತ್ತತೆ ಕಡಿಮೆಯಾಗುವುದಿಲ್ಲವೇ ಹಾಗೂ ಫಸಲು ಕೂಡ ಕಡಿಮೆಯಾಗುವುದಿಲ್ಲವೇ ಎಂದು ಹೇಳುತ್ತಾನೆ. ಆಗ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ, ಅಯ್ಯೋ ನನ್ನನ್ನು ಕ್ಷಮಿಸಿ ಅಣ್ಣ, ನನಗೆ ಈ ಆಲೋಚನೆ ಬರಲೇ ಇಲ್ಲ. ನಾನು ಶ್ರೀಮಂತನಾಗಬೇಕೆಂಬ ಯೋಚನೆಯಿಂದಲೇ ಯೋಚಿಸುತ್ತಿದ್ದೆ, ನನ್ನನ್ನು ಕ್ಷಮಿಸಿ ಬಿಡಿ ಎಂದು ಹೇಳುತ್ತಾನೆ. ಆಗ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ, ನಾನು ಈ ರೀತಿ ಮಾಡಬಾರದು. ನಾನು ಬೆಳೆಗಳಿಗೆ ಕಳೆ ಕೀಳಿಸಲಿಲ್ಲ, ನೀರು ಹಾಯಿಸಲಿಲ್ಲ ಹಾಗೂ ಗೊಬ್ಬರವನ್ನು ಸರಿಯಾಗಿ ನೀಡಲಿಲ್ಲ ಎಂದು ಅವನಿಗೆ ಅರ್ಥವಾಯಿತು. ಆಗಿನಿಂದ ಅವನು ಚೆನ್ನಾಗಿ ಒಂದು ವರ್ಷಕ್ಕೆ ಒಂದೇ ಬೆಳೆಯನ್ನು ಬೆಳೆಯುತ್ತಿದ್ದನು. ಈ ಕಥೆಯಿಂದ ನಮಗೆ ಏನು ಅರ್ಥ ಆಗುತ್ತೆ ಎಂದರೆ, ಬೆಳೆಯನ್ನು ಬೆಳೆಯುವುದಕ್ಕೆ ಬೆಳೆಗಳಿಗೆ ಗೊಬ್ಬರ ನೀಡಬೇಕು, ಹಾಗೆ ಕಳೆಗಳಿಂದ ರಕ್ಷಣೆ ಮಾಡಬೇಕು, ಹಾಗೆ ಋತುವಿಗೆ ಅನುಗುಣವಾಗಿ ನಾವು ಬೆಳೆಗಳನ್ನು ಬೆಳೆಯಬೇಕು ಎಂದು ಹೇಳುತ್ತಾ ನನ್ನ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಜಾನವಿಯಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಪಾಂಡಮಟ್ಟಿ ಗೊಪ್ಪನಹಳ್ಳಿ. ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ನಮ್ಮ ದೇಶದ ಬೆನ್ನೆಲುಬು ಆದ ರೈತ ಗೀತೆಯನ್ನು ಹಾಡುತ್ತೇವೆ. ನಾನು ನಮ್ಮ ಸಂಗಡಿಗರು. ರೈತ ಗೀತೆ. ನೇಗಿಲ ಯೋಗಿ ನೇಗಿಲ ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವಯ್ಯ ಪರ ಸಾಧನವು, ಕಷ್ಟಗಳನ್ನ ದುಡಿಮರೆತಾಗಿ ಸೃಷ್ಟಿ ನಿಯಮಗಳವನೇ ಭೋಗಿ, ಲೋಕದೊಡನೆ ದುಡಿಯುತ್ತಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ತಿಸಲು ರಾಜ್ಯಗಳಲ್ಲಿ ಹಾರಲಿಗದ್ದುವೆ ಮಗುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಡುವುದನ್ನೇ ಬಿಡುವುದೇ ಇಲ್ಲ, ಬಾಳಿತು ನಮ್ಮಿ ನಾಗರಿಕತೆ ಮಣ್ಣು ನೇಗಿಲದಾಶ್ರಯದಲ್ಲಿ, ನೇಗಿಲ ಹಿಡಿದ ಕೈಯ ದಾರಲಿ ತೋರಿಗಳು
ಕವಿಗಳು ಬರೆದರು. ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀಡುವನು. ಹೆಸರನ್ನು ಬಯಸದೆ ಅರ್ಜಿಸುತ್ತ ಕೆಲಸದ ನುಡಿಗಳು ಗೌರವ ಆಚರಿಸದೆ ನೇಗಿಲ ಕೊಳದೊಡನೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ